ಹಾಯ್ ವೀಕ್ಷಕರೇ, ಮುಖವಾಡ ಮೀಡಿಯಾಗೆ ಸ್ವಾಗತ. ನೋಡಿ, ಇಲ್ಲೊಂದು ಮದುವೆ ಗಂಡು ಮದುವೆ ಹೆಣ್ಣಿನ ಫೋಟೋ ಹಾಕಿದೆ. ಏನಪ್ಪ ಇದು ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಹೌದು, ಇದು ನಮ್ಮ ಕಡೆ ಮದುವೆಗಳಲ್ಲಿ ಮದುವೆಗೆ ಮುಂಚೆ, ಮದುವೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡೋ ಒಂದು ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗಿನ ಕಾಲ ಹೇಗಿದೆ ಅಂದರೆ, ನಮ್ಮದು ಹಿಂದೂಗಳದ್ದು ಒಂದು ಸಂಪ್ರದಾಯ, ಹಾಗೆಯೇ ಮುಸ್ಲಿಮ್ ಅವ್ರದ್ದು ಇನ್ನೊಂದು ಥರ ಸಂಪ್ರದಾಯ, ಕ್ರಿಶ್ಚಿಯನ್ಸ್ ಅವ್ರದ್ದು ಇನ್ನೊಂದು ಥರ ಸಂಪ್ರದಾಯ. ನಾವು ಹೋಗ್ತೀವಿ, ಅವ್ರ ಮದುವೆಗಳನ್ನೆಲ್ಲ ನೋಡ್ತೀವಿ. ಅವ್ರು ಮುಸ್ಲಿಮ್ ಅವ್ರದ್ದು ನಾವು ಅವರು ಯಾವುದೋ ಒಂದು ಕಡೆ ಮಾಡಿದ ಕಡೆ ಹೋಗಿ ನೋಡ್ಕೊಂಬಂದ್ಬಿಡ್ತೀವಿ. ಚರ್ಚಲ್ಲಿ ಮೇಯ್ನ್ ಯಾವುದಿದೆ ಅದನ್ನು ನೋಡ್ಕೊಂಬಂದಿರ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದೊಂದು ಪದ್ಧತಿಗಳಿರುತ್ತೆ. ಆ ಪದ್ಧತಿ ಬಗ್ಗೆ ನಮಗೆ ಯಾರಿಗೂ ಗೊತ್ತೂ ಇರೋದಿಲ್ಲ. ನಾವು ಅದನ್ನು ಯಾವುದನ್ನು ನಮಗೆ ಅಷ್ಟು ಡೀಪಾಗಿ ನಾವು ತಿಳ್ಕೊಂಡು ಇರೋದಿಲ್ಲ. ಹಾಗೆ ಅದಕ್ಕೆ ನಮ್ಮದು ಈ ಒಂದು ಪದ್ಧತಿ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಇವಾಗ ಮೊದಲೆಲ್ಲ ನಾರ್ತ್ ಇಂಡಿಯನ್ಸಿಗೆ ಸೌತ್ ಇಂಡಿಯನ್ಸ್ಗೆ ಮದುವೆಲಿ ತುಂಬ ಡಿಫ್ರೆನ್ಸ್ ಇತ್ತು. ಇವಾಗ ಏನಾಗಿದೆ, ನಾವು ಅವ್ರ ಥರ ಸಂಗೀತ, ನಾವು ಅವ್ರ ಥರ ಮೆಹಂದಿ, ನಾವು ಅವ್ರ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮದುವೆಗೆ ಮುಂಚೆ ಇವಾಗ ಮೊದಲ ಥರ ಅಲ್ಲ, ಇವಾಗ ಒಂದು ಫೋಟೋ ಶೂಟ್ ಮಾಡ್ತೀವಿ, ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ, ಸಂಗೀತ ಅಂತ ಮಾಡಿ ಎಲ್ಲರೂ ಸೇರಿ ಡ್ಯಾನ್ಸ್ಗಳು ಮಾಡ್ತೀವಿ. ಆದರೆ ಈ ಥರ ದೇವ್ರದ್ದು ಇದನ್ನೇ ನಾವು ಯಾರೂ ನೋಡಿರೋಲ್ಲ. ಅದಕ್ಕೆ ನೋಡಿ, ಇದು ನಮ್ಮ ಕಡೆ ಇರೋ ಒಂದು ಅಮ್ಮನಿಗೆ, ಅಂದರೆ ಒಂದು ಹೆಣ್ಣು ದೇವರಿಗೆ ಪೂಜೆ ಮಾಡೋದು. ಆ ದೇವರಿಗೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಕೂತು ಪೂಜೆ ಮಾಡಲ್ಲ. ಇದು ನಮ್ಮ ಕಡೆ ಪದ್ಧತಿ. ನಾವು ಯಾವಾಗ ಹೊಸದಾಗಿ ಮದುವೆಯಲ್ಲಿ ಲಗ್ನ ಪತ್ರಿಕೆ ಮಾಡ್ತೀವಲ್ಲ, ಆ ಟೈಮಲ್ಲಿ ನಾವು ಈ ಒಂದು ಪೂಜೆನ ಮಾಡ್ತೀವಿ. ಈ ಪೂಜೆನ ಸಾಧ್ಯ ಆದಷ್ಟು ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದರೆ ಮದುವೆ ತುಂಬ ಲೇಟಾಗಿದ್ದಾಗ ನಾವು ಆವಾಗ ಅಲ್ದಿರ ಬೇರೆ ಯಾವುದೋ ಒಂದು ಟೈಮಲ್ಲಿ ಮಾಡ್ಬೋದು. ಸಾಧ್ಯ ಆದಷ್ಟು ಕಾರ್ತಿಕ ಮಾಸದಲ್ಲಿ ಗಿಡಗಳ ಕೆಳಗಡೆ, ಅಂದರೆ ಮಾವಿನ ಮರ ಅಂಥ ಮರಗಳ ಕೆಳಗಡೆ, ದೇವ್ರ ಮರಗಳು ಮತ್ತು ನಲ್ಲಿಕಾಯಿ ಮರದ ಕೆಳಗಡೆ ಹೋಗಿ ಪೂಜೆ ಮಾಡ್ಕೊಂಬರೋದು ಒಂದು ಹಿಂದೂಗಳಲ್ಲಿ ಒಂದು ಪದ್ಧತಿ. ನಾವು ಅದಕ್ಕೆ ಈ ಕಾರ್ತಿಕ ಮಾಸದಲ್ಲಿ ಈ ಪೂಜೆ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನೋಡಿ 3 ಮಣ್ಣಿನ ಇದು ಮಾಡಿ ಇಟ್ಟಿದ್ದೀವಿ. ನಾವು ಇದನ್ನು ಅಮ್ಮ ಅಂದರೆ ಹೆಣ್ಣು ದೇವರಿಗೆ 3 ಹೆಣ್ಣು ದೇವರುಗಳಿಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಮದುವೆಯ ಮೊದಲನೇ ಒಂದು ಭಾಗ, ಫಸ್ಟ್ ಸ್ಟೆಪ್ಪು. ನಾವು ಇದನ್ನು ಮಾಡಿ ಆ ಮಗುಗೆ ಒಳ್ಳೆಯದಾಗಲಿ ಅಂತ ಮಾಡೋದು. ಇಲ್ಲಿ ನೀವು ಗಮನಿಸ್ಬೋದು, ಒಂದು ಮನೆ ಥರ ಕಟ್ಟಿ ಅವ್ರಿಗೊಂದು ಪೀಠ, ದೇವ್ರಿಗೊಂದು ಪೀಠ ಸ್ಥಾಪಿಸಿ ಅದರಲ್ಲಿ 3 ದೇವ್ರುಗಳನ್ನೂ ಇಟ್ಟು ಅವರಿಗೆ ಇಷ್ಟವಾದಂಥ ಊಟ ಮಾಡಿ, ಅಡುಗೆ ಮಾಡಿ ಬಡಿಸಿ, ಹಣ್ಣು ಹಂಪಲು ಇಟ್ಟು ಅವ್ರಿಗೊಂದು ಸೀರೆ ಏನಿದೆ ಬಾಗಿನ ಕೊಟ್ಟು ನಾವು ಮದುವೆ ಮಾಡ್ತಾಯಿದ್ದೀವಿ. ಅದು ಹೆಣ್ಣು ಮಗುಗಿರ್ಬೋದು, ಗಂಡು ಮಗುಗಿರ್ಬೋದು. ನಮ್ಮ ಕಡೆ ಯಾರಿಗೆ ಮದುವೆ ಅಂತ ಅಂದ್ಕೊಂಡ್ರೂ ಮನೆಯಲ್ಲಿ ಈ ಪೂಜೆ ಮಾಡೇ ಮಾಡ್ತೀವಿ. ಈ ಪೂಜೆ ಮಾಡಿ ಅವರ ಇಬ್ಬರ ಜೀವನ ಎಲ್ಲ ಥರ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಹರಿಸ್ಕೊಂಡು, ಇವಾಗ ಮನೆಯಲ್ಲಿ ಹೆಣ್ಣು ಮಗು ಮದುವೆ, ಆ ಮಗು ಕೈಯಲ್ಲಿ ಈ ಪೂಜೆನ ಮಾಡಿಸ್ತಾ ಇದ್ದೀವಿ. ಈ ಪೂಜೆಯಲ್ಲಿ ನಮ್ಮ ಮನೆಯವರು ನಾವೆಷ್ಟು ಜನ ಇದ್ದೀವೋ ಅಷ್ಟು ಜನನೂ ಹೋಗಿ ದೇವರಿಗೆ ಮುಗಿದು, ಅಂದರೆ ಆ ಹೆಣ್ಮಗು ಆ ಜೋಡಿನ ಚೆನ್ನಾಗಿಡು ತಂದೆ ಅಂತ, ತಾಯಿ ಅಂತ ಕೇಳಿಕೊಂಡು ಮುಗಿದ್ಬಿಟ್ಟು ಬರ್ತೀವಿ. ಇಲ್ಲಿ ಎಲ್ಲ ಮಾಡಿದ ಮೇಲೆ ನಾವು ಏನು ತೊಗೊಂಡೋಗಿರ್ತೀವಲ್ಲ, ಪ್ರತಿಯೊಂದು ಅದು ನಾವು ದೇವ್ರಿಗೆ ಏನು ನೈವೇದ್ಯಕ್ಕೆ ಇಟ್ಟಿರ್ತೀವಲ್ವ, ಅದನ್ನು ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಬರೋದು ನಮ್ಮ ಒಂದು ಪದ್ಧತಿ. ಇದನ್ನು ನಾವು ಹೋಗಿರೋರು ಎಲ್ಲರೂ ದೇವ್ರ ಕಡ್ಡಿ ಕರ್ಪೂರ ಅಂಟಿಸಿ, ದೀಪಗಳು ಅಂಟಿಸಿ ಮುಗಿದು ಎಲ್ಲ ಮಾಡಿ ಒಂದು 10 ನಿಮಿಷ ನಾವು ಯಾರೂ ಆ ಜಾಗದಲ್ಲಿ ಇರಲ್ಲ. ನಮ್ಮ ನಂಬಿಕೆ ಏನು ಅಂದರೆ, ದೇವರು ಬಂದು ನಾವಿಟ್ಟಿರೋ ನೈವೇದ್ಯನ ಒಂದು ತುತ್ತಿನಷ್ಟಾದ್ರೂ ತಗೋತಾರೆ ಅಂತ. ಅದು ಯಾವ ಥರನಾದರೂ ಬರಬಹುದು, ಒಟ್ಟಿನಲ್ಲಿ ಅದು ನಮ್ಮ ನಂಬಿಕೆ. ಇದು ಮದುವೆಗೆ ಮುಂಚೆ ಆ ಮದುವೆ ಹೆಣ್ಣು ಕೈಯಲ್ಲಿ ಮಾಡಿಸ್ಬೇಕಾದ್ರೆ ನಾವು ಮನಸ್ಸಿನಲ್ಲಿ ಅಂದ್ಕೋತೀವಿ, ಜೀವನ ಪರ್ಯಂತ ಏನೇ ಕಷ್ಟ ಬಂದರೂ ಅಮ್ಮ ನೀವು ಅವ್ರ ಹಿಂದೆ ಇದ್ದು ಅವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ. ಈಗಿನ ಕಾಲದಲ್ಲಿ ಮದುವೆ ಅಂದರೆ ಅಯ್ಯೋ ಇದು ಎಷ್ಟು ದಿನ ಉಳಿಯುತ್ತೋ ಹೇಗೋ ಅನ್ನೋ ಒಂದು ಭಯ, ಇದು ಎಲ್ಲ ಇದೆ. ಜನಗಳು ಸಂಗೀತ ಮಾಡೋದು, ಅವರವರು ಸ್ಟೈಲಿಗೆ ಮಾಡ್ಕೊಳ್ಳೋದು ಅಲ್ದಿರ ಈ ಪದ್ಧತಿಗಳನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಅವ್ರ ಮಕ್ಕಳಿಗೆ ಅವರು ಕಲಿಸ್ಬೇಕು. ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ ಏನು ಇದೆ ಅಂತ ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನು ಮಾಡಿದ್ವಿ, ಇದನ್ನೆಲ್ಲ ತೋರಿಸಿದ್ವಿ. ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವರೆಲ್ಲ ಒಳ್ಳೆಯದು.